ನಮಸ್ಕಾರ ಬಾಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಬೆಳಗಿನ ಒಂದು ವೀಕ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನೆಕ್ಸ್ಟ್ ಇರುವಂತ ಮೆಗಾ ಇವೆಂಟ್ ವರ್ಲ್ಡ್ ಕಪ್ ಮುಗಿದಂತೂ ಆಯ್ತು. ನೆಕ್ಸ್ಟ್ ಇರುವಂತ ಮೆಗಾ ಇವೆಂಟ್ ಇಟ್ಸ್ ಚಾಂಪಿಯನ್ಸ್ ಟ್ರೋಫಿ ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗ್ ಅಲ್ಲೇ ಬರ್ತಾ ಇದೆ. ಸೊ ಇದ್ರ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಎಲ್ಲಾಗುತ್ತೆ, ಏನಾಗುತ್ತೆ, ಎತ್ತಾಗುತ್ತೆ ಅನ್ನೋ ತರ ಇವಾಗ ಡ್ರಾಫ್ಟ್ ರಿಲೀಸ್ ಆಗಿದೆ. ಡ್ರಾಫ್ಟ್ ಆಲ್ಮೋಸ್ಟ್ ಡ್ರಾಫ್ಟ್ ಫಿಕ್ಸ್ ಆಗಿದೆ ಅಂತಂದರೆ ಈ ಡೇಟ್ಸ್ಗಳನ್ನೇ ಚಾಂಪಿಯನ್ಸ್ ಟ್ರೋಫಿ ನಡೆಯುತ್ತೆ. ಸೊ ಡೇಟ್ಸ್ಗಳು ಯಾವುದು, ಗ್ರೂಪ್ಸ್ಗಳು ಯಾವುದು, ಜೊತೆಗೆ ಹೆಂಗೆ ನಡೆಯುತ್ತೆ ಅದೆಲ್ಲ ನೋಡ್ಬಿಡೋಣ ಡೀಟೇಲ್ ಆಗೋದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆಯೋದನ್ನ ಮಾತ್ರ ಮರಿಬೇಡಿ. ಸೊ ಇವಾಗ ಬರ್ತಾ ಇರೋಂಥ ಅಪ್ಡೇಟ್ ಪ್ರಕಾರ ಚಾಂಪಿಯನ್ಸ್ ಟ್ರೋಫಿ ನಡೆಯುತ್ತೆ ಪಾಕಿಸ್ತಾನದಲ್ಲಿ. ಇದು ಗೊತ್ತಿತ್ತು ಮುಂಚೆನೇ, ಅವರೇ ಹೋಸ್ಟಿಂಗ್ ನೇಷನ್ ಅಂತ. ಬಟ್ ಇನ್ನೂ ಸಹ ಒಂದು ತಿಂಗು ಪೆಂಡಿಂಗಲ್ಲಿದೆ. ಇಂಡಿಯಾ ಹೋಗಿ ಅಲ್ಲಿ ಆಡೋದಕ್ಕೆ ರೆಡಿ ಆಗಿದೆಯಾ ಅಥವಾ ಆಡೋದಕ್ಕೆ ರೆಡಿ ಆಗಿಲ್ವಾ ಅಂತ ಅದೊಂದು ಕ್ವೆಶನಲ್ಲಿದೆ. ಸೊ ಅದಕ್ಕೆ ಇದು ಡ್ರಾಫ್ಟ್ ಅಂತ ಹೇಳ್ತಿರೋದು. ದಿನ ಫೈನಲ್ ಆಗಿ ಫಿಕ್ಸ್ ಆಗಿಲ್ಲ. ಬಟ್ ಈ ಡೇಟ್ಸ್ಗಳೇನಿದೆ, ಮಾರ್ಚ್ 19ನೇ ತಾರೀಕಿಂದ ಹಿಡ್ಕೊಂಡು, ಫೆಬ್ರವರಿ 19ನೇ ತಾರೀಕಿಂದ ಹಿಡ್ಕೊಂಡು ಮಾರ್ಚ್ 9ನೇ ತಾರೀಕು ಅರೌಂಡ್ 18-19 ದಿನ ಮಾರ್ಜಿನಲ್ಲಿ ಗ್ಯಾಪಲ್ಲಿ ಈ ಚಾಂಪಿಯನ್ಸ್ ಟ್ರೋಫಿ ನಡೆಯುತ್ತೆ ಅಂತ ಇವಾಗ ಅಪ್ಡೇಟ್ ಬಂದಿದೆ. ಬಟ್ ಇಂಡಿಯಾ ಹೋಗಿ ಆಡುತ್ತಾ ಪಾಕಿಸ್ತಾನದಲ್ಲಿ ಅಥವಾ ಬೇರೆ ಯಾವ್ದಾದ್ರು ಒಂದು ನ್ಯೂಟ್ರಲ್ ವೆನ್ಯೂನ ಡಿಸೈಡ್ ಮಾಡುತ್ತಂದ್ರೆ ಬೇರೆ ನೇಷನ್ನ ಚೂಸ್ ಮಾಡ್ಕೊಳುತ್ತಾ, UAE ಆಡ್ಬೇಕು ನಾವು, ಅದು ಇದು ಅಂತ ಏನಾದ್ರು ಚೂಸ್ ಮಾಡ್ಕೊಳುತ್ತಾ ಅಂತ ಕಾದು ನೋಡಬೇಕು. ಬಟ್ ಇಂಡಿಯಾ ಇದಕ್ಕಿನ್ನ ಅಪ್ರೂವ್ ಮಾಡಿಲ್ವಂತೆ, BCCI ಇದಕ್ಕಿನ್ನ ಅಪ್ರೂವ್ ಮಾಡಿಲ್ವಂತೆ. ಅದಕ್ಕೋಸ್ಕರ ಡ್ರಾಫ್ಟ್ ಅಂತ ಹೇಳ್ತಿರೋದು. ಅಪ್ರೂವ್ ಎಲ್ಲ ಆಯಿತು ಅಂತಂದರೆ ಅದು ಫಿಕ್ಸ್ಡ್ ಆಗೋಗ್ಬಿಡುತ್ತೆ. ಇಲ್ಲಾಗಿರೋ ಪಕ್ಕ ನಾವು ಬಂದು ಆಡ್ತೀವಿ ಅಂತ ಇವ್ರನ್ನಾದ್ರು ಅಗ್ರಿ ಮಾಡ್ತು ಅಂತಂದರೆ ಅದು ಫಿಕ್ಸ್ಡ್ ಆಗೋಗ್ಬಿಡುತ್ತೆ. ಸೊ ಗ್ರೂಪ್ಸ್ ವಿಚಾರಕ್ಕೆ ಬಂತಂದರೆ ಗ್ರೂಪ್ಸ್ನ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಗ್ರೂಪ್ ಏನಿದೆ, ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್ ಆ್ಯಂಡ್ ನ್ಯೂಜಿಲ್ಯಾಂಡ್. ಗ್ರೂಪ್ ಬಿಲ್ ಇದೆ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಇಂಗ್ಲೆಂಡ್ ಆ್ಯಂಡ್ ಅಫ್ಘಾನಿಸ್ತಾನ್. ಸೊ ಈ 8 ನೇಷನ್ಗಳು ಚಾಂಪಿಯನ್ಸ್ ಟ್ರೋಫಿನ ಆಡ್ತಿರೋದು. ಸೊ ಇದರಲ್ಲಿ ಆಗೋದು ಒಬ್ಬರು ಚಾಂಪಿಯನ್ನು. ನೋಡೋಣ ಅದು ಏನಾಗುತ್ತೆ ಅಂತ. ಸೊ ಗ್ರೂಪ್ಸ್ ಯಾವ ಥರ ಇದೆ ಕಾಮೆಂಟಲ್ಲಿ ಹಾಕಿ. ಎಲ್ಲರ ಮೇಲೂ ಕೂಡ ಒಂದೊಂದು ಮ್ಯಾಚ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಗೊತ್ತಿರೋದು ನಿಮಗೆ ಟಾಪ್ 2ನ ತಗೊತಾರೆ, ಆಮೇಲೆ ಆಡಿಸ್ತಾರೆ ಸೆಮಿಫೈನಲ್ಸ್ನ, ಆಮೇಲೆ ಮತ್ತೆ ಫೈನಲ್ಸ್ನ ಆಡಿಸ್ತಾರೆ. ಸೊ ಸಿಮಿಲರ್ ಪ್ಯಾಟರ್ನು ಗೊತ್ತಿರೋದೇನೆ ಚಾಂಪಿಯನ್ಸ್ ಟ್ರೋಫಿ ಫಾರ್ ದ ಫಸ್ಟ್ ಟೈಮ್ ಏನು ನೋಡ್ತಿರಲ್ಲ ನೀವು. ಆಮೇಲೆ ಸ್ಟೇಡಿಯಮ್ಸ್ ವಿಚಾರಕ್ಕೆ ಬಂದರೆ ಪಾಕಿಸ್ತಾನದಲ್ಲಿ 3 ವೆನ್ಯೂಗಳನ್ನ ಡಿಸೈಡ್ ಮಾಡಿದ್ರಂತೆ. ಲಾಹೋರ್, ಕರಾಚಿ ಆ್ಯಂಡ್ ರಾವಲ್ಪಿಂಡಿ, ಈ 3 ವೆನ್ಯೂಗಳಲ್ಲೇ ಆಡಿಸ್ಬೇಕು ಎಲ್ಲ ಮ್ಯಾಚ್ಗಳನ್ನು ಕೂಡ ಅಂತ. ಆ್ಯಂಡ್ ಆಲ್ ಇಂಡಿಯಾ ಮ್ಯಾಚಸ್ ಆರ್ ಪ್ಲೇಡ್ ಇನ್ ಲಾಹೋರ್, ಅಂದರೆ ಲಾಹೋರಲ್ಲಿ ಆಡಿಸ್ಬೇಕು ಇಂಡಿಯಾ ಮ್ಯಾಚ್ಗಳನ್ನ ಅಂತ ಅನ್ಕೊಂಡಿರುತ್ತೆ. ಬೇರೆ ಕಡೆ ಎಲ್ಲೂ ಆಡ್ಸೋದು ಬೇಡ, ರಾವಲ್ಪಿಂಡಿಲೂ ಆಡ್ಸೋದು ಬೇಡ, ಆಮೇಲೆ ಕರಾಚಿಲೂ ಆಡ್ಸೋದು ಬೇಡ ಅಂತ ಅನ್ಕೊಂಡಿದ್ರಂತೆ. ಸೊ ಇನ್ನ ಪೆಂಡಿಂಗ್ ಇದೆ, ಅದೇ ಹೇಳಿದ್ನಲ್ಲ. BCCI ಇದನ್ನ ಅಪ್ರೂವ್ ಮಾಡ್ತೋ ಅಂದ್ರೆ ಮಾತ್ರ ಪಾಕಿಸ್ತಾನದಲ್ಲಿ ಕಂಪ್ಲೀಟ್ ಟೂರ್ನಮೆಂಟ್ ಆಗುತ್ತೆ. BCCI ಅಪ್ರೂವ್ ಮಾಡಿಲ್ಲ ಅಂತಂದ್ರೆ, ಅಂದರೆ ಅಗ್ರಿ ಮಾಡಿಲ್ಲ ಅಂದರೆ ನಾವು ಬರಲ್ಲ ಗುರು, ನಾವು ಇಲ್ಲೇ ಆಡ್ಕೋತೀವಿ, ನೀವು ಇಲ್ಲಿಗೆ ಬಂದು ಆಡಿ ಅನ್ನೋ ಥರ ಏನಾದ್ರು ಮಾಡಿದ್ರು ಅಂತಂದರೆ ಅವಾಗ ಒಂದು ಸ್ವಲ್ಪ ಟೂರ್ನಮೆಂಟ್. ಏಷ್ಯಾ ಕಪ್ ಯಾವ ಥರ ಆಯಿತು ಅಂತ ನಿಮಗೆ ಗೊತ್ತಿರೋದೇನೆ. ಪಾಕಿಸ್ತಾನ ಹೋಸ್ಟ್ ನೇಷನ್ ಆಗಿತ್ತು, ಬಟ್ ಆದರೂ ಸಹ ಶ್ರೀಲಂಕಾದಲ್ಲಿ ಕರೆಸಿ ಶ್ರೀಲಂಕಾದಲ್ಲಿ ಆಡ್ಸೋ ಥರ ಮಾಡಿದ್ರು ನಮ್ಮ ಇಂಡಿಯಾದವರು. ಶ್ರೀಲಂಕಾದಲ್ಲಿ ಸ್ವಲ್ಪ ಮ್ಯಾಚು, ಶ್ರೀಲಂಕಾದಲ್ಲಿ ಒಂಥರ ಫೈನಲ್, ಎಲ್ಲನೂ ಕೂಡ ಶ್ರೀಲಂಕಾ ಒಂಥರ ಮೇಯ್ನ್ ಪಾರ್ಟ್ ಆಫ್ ದ ಟೂರ್ನಮೆಂಟ್. ಇಂಡಿಯಾ ಎಲ್ಲ ಆಡಿದ್ದು ಶ್ರೀಲಂಕಾದಲ್ಲೇ, ಬೇರೆಯವ್ರು ಮಾತ್ರ ಒಂದು ಸ್ವಲ್ಪ ಮ್ಯಾಚ್ಗಳ ರೌಂಡ್ ಆಡ್ಕೊಂಬಂದು ಅಷ್ಟೇ ಪಾಕಿಸ್ತಾನ್ಗೆ ಹೋಗ್ಬಿಟ್ಟು. ಸೊ ಒಂಥರ ಅಲ್ಲಿ ಒಂಥರ ಇಂಡಿಯಾದ ಡಾಮಿನೇಷನ್ ಕಾಣಿಸುತ್ತೆ ಅಷ್ಟೇನೆ. ಸೊ ಚಾಂಪಿಯನ್ಸ್ ಟ್ರೋಫಿ ಅಂತ ಟೂರ್ನಮೆಂಟ್, ಅದು ಬಿಡಿ ಏಷ್ಯಾ ಕಪ್ ಅಂತಂದರೆ ಅದು ನಡೆಯುತ್ತೆ ಅಂತ ಅನ್ಬೋದು. ಬಟ್ ಇದು ICC ಇವೆಂಟ್ ಆಗಿರೋದ್ರಿಂದ ಈ ಥರ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನ್ಕೊಂತೀನಿ. ಈ ಥರ ಮಾಡ್ತು ಅಂತಂದರೆ BCCIನ ಡಾಮಿನೇಷನ್ನು ಎದ್ದು ಕಾಣುತ್ತೆ. ಸೊ BCCIನ ಡಾಮಿನೇಷನ್ ಇದೆ ಅಂತ ಗೊತ್ತಿರೋದು. ICC ಕೂಡ BCCI ಹೇಳ್ದಂಗೆ ಕೇಳಬೇಕು ಹಂಗೆ ನೋಡೋಕೆ ಹೋಯ್ತು ಅಂದರೆ ಒಂಥರ BCCI ಆಗೋಗ್ಬಿಡುತ್ತೆ ಒಂದೊಂದು ಟೈಮು. ಬಟ್ ಆದ್ರೂ ಎಲ್ಲರ ಕಣ್ಣು ಒಂಥರ ಬಿದ್ದಿರುತ್ತೆ. ಇದು ವರ್ಲ್ಡ್ ಇವೆಂಟ್ ಆಗಿರೋದ್ರಿಂದ, ಇದು ಇಟ್ಸ್ ನಾಟ್ ಏಷ್ಯಾ ಕಪ್ಪು, ಚಿಕ್ಕ ಇವೆಂಟ್ ಅಲ್ಲ, ದೊಡ್ಡ ಇವೆಂಟ್ ಆಗಿರೋದ್ರಿಂದ ಕ್ವಶನ್ ಅಂತೂ ಬಂದೇ ಬರುತ್ತೆ. ಈ ಥರ ಹೆಂಗೆ ಮಾಡ್ತೀರಾ ನೀವು, ಈ ಥರ ಇಂಡಿಯಾಗೆ ಮಾತ್ರ ಈ ಕಡೆ ಸಪ್ರೇಟಾಗಿ ಕರೆಸ್ಬಿಟ್ಟು ಆಡಿಸ್ತೀರಾ, ಆ ಥರ ಎಲ್ಲ ಮಾಡೋಂಗಿಲ್ಲ ಅಂತ ಕ್ವಶನ್ ಬರುತ್ತೆ. ಬಟ್ ನೋಡೋಣ ಅದೇನು ಡಿಸಿಷನ್ ಮಾಡ್ತಾರೆ ಅಂತ. BCCI ICC ಜೊತೆಗೆ ಮಾತಾಡಿ ಚರ್ಚೆ ಮಾಡಿ ಅದೇನು ಮಾಡ್ತಾರೆ ಅಂತ ನೋಡಬೇಕು. ಲಾಹೋರಲ್ಲೇ ಆಡ್ತಾರಾ ಅಥವಾ ಯಾವುದಾದ್ರು ಬೇರೆ ವೆನ್ಯೂ, ನಮಗೆ ಆಡೋಕ್ಕಾಗಲ್ಲ ಗುರು, ನಮಗೆ ನ್ಯೂಟ್ರಲ್ ವೆನ್ಯೂ ಬೇಕು, ನಾವು ಪಾಕಿಸ್ತಾನಿಗೆ ಕಾಲು ಕೂಡ ಇಡೋದಿಲ್ಲ ಅನ್ನೋ ಥರ ಏನಾದರೂ ಒಂದು ಮಾಡ್ತಾರಾ ನೋಡಬೇಕು. ಇನ್ ಕೇಸ್ ಏನಾದರೂ ಹೋಗ್ಬಿಟ್ಟು ಇವರು ಆಡ್ತು ಅಂತಂದರೆ ಫಾರ್ ದ ವೆರಿ ಫಸ್ಟ್ ಟೈಮು ಈ ಜನ್ರೇಷನ್ ಅವರು ಹೋಗ್ಬಿಟ್ಟು ಪಾಕಿಸ್ತಾನದಲ್ಲಿ ಆಡ್ದಂಗೆ ಇರುತ್ತೆ. ಜಮಾನನೇ ಆಗೋಗ್ಬಿಟ್ಟಿದೆ. ಇಂಡಿಯಾ ಹೋಗ್ಬಿಟ್ಟು ಪಾಕಿಸ್ತಾನದಲ್ಲಿ ಆಡಿ ನೋಡೋಣ ಅದೇನಾದ್ರು ಆಗುತ್ತೇನೋ ಅಂತ. ನಾವು ಕೂಡ ನೋಡಿಲ್ಲ ಇಂಡಿಯಾ ಹೋಗ್ಬಿಟ್ಟು ಪಾಕಿಸ್ತಾನಲ್ಲಿ ಆಡಿರೋದನ್ನ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.